ನಮಸ್ತೆ ಫ್ರೆಂಡ್ಸ್, ಗುರಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಗೋಧಿ ಹಿಟ್ಟಿನಿಂದ ಒಂದು ರೆಸಿಪಿ ಮಾಡೋಣ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ತುಂಬಾ ಈಜಿ, ಬೇಗ ಕೂಡ ಆಗುತ್ತೆ. ಈಗ ಮೊದಲನೇದಾಗಿ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ. ನಾವಿಲ್ಲಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ ಕೂಡ ತೊಗೊಂಡಿದ್ದೀವಿ. ನೋಡಿ, ಒಂಚೂರು ಉಪ್ಪು ಹಾಕೋಬೇಕು. ಉಪ್ಪು ಜಾಸ್ತಿ ಬೇಡ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಂಡ್ಮೇಲೆ ಹಿಟ್ಟು ಡ್ರೈ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅನಂತರ ಒಂಚೂರು ಅಡುಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾವು ನೀರು ಹಾಕ್ಕೊಂಡ್ಬಿಟ್ಟು ಪೂರಿ ಏನು ಉತ್ತೀವಲ್ಲ ನಾವು ಅದಕ್ಕೆ ಇಟ್ಟಿರಬೇಕು. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಬಿಟ್ಟು ಹಿಟ್ಟನ್ನು ಕಲಿಸ್ಕೋಬೇಕು. ನಾವು ಒಂದೇ ಸರಿಗೆ ನೀರು ಜಾಸ್ತಿ ಹಾಕೊಳ್ಳೋಂಗಿಲ್ಲ. ನೋಡಿ, ಇಲ್ಲಿ ನಾವು ಪೂರಿ ಮಾಡ್ತೀವಲ್ಲ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ. ಇವಾಗ ಹಿಟ್ಟನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಡೋಣ. ಇಲ್ಲೊಂದು ಪಾತ್ರೆ ತೊಗೊಂಡ್ಬಿಟ್ಟು ಒಂದು ಬೌಲಷ್ಟು ಬೆಲ್ಲ ಅಳತೆ ಮಾಡಿ ಹಾಕ್ಕೊಂಡಿದ್ದೀವಿ. ಒಂದು ಬೌಲ್ ಹಿಟ್ಟಿಗೆ ಒಂದು ಬೌಲ್ ಬೆಲ್ಲ ಸಾಕಾಗುತ್ತೆ. ಬೆಲ್ಲ ಮುಳುಗೋಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಪಾಕ ಮಾಡೋ ಅವಶ್ಯಕತೆ ಏನಿಲ್ಲ, ಹಂಗೆ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ಇಲ್ಲಿ ನಾವು ಒಂದು ಪೌಡ್ರ್ ಕೂಡ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಕಡಲೆ ಮತ್ತು ಬೆಲ್ಲ, ಒಣಕೊಬ್ಬರಿ ಕೂಡ ತೊಗೊಂಡಿದ್ದೀವಿ. ನಾವು ಇದಿಷ್ಟನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ್ಬಿಟ್ಟು ಡ್ರೈ ಆಗಿ ಪೌಡ್ರನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ, ನೀರೇನು ಹಾಕೋಂಗಿಲ್ಲ. ನೋಡ್ಬೋದು, ಈ ರೀತಿ ಡ್ರೈ ಪೌಡ್ರನ್ನ ಮಾಡ್ಕೋಬೇಕಾಗುತ್ತೆ. ಇದು ಪೌಡ್ರ್ ಈಗ ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ನಾವಿಲ್ಲಿ ಮತ್ತೆ ನಾವು ಪೂರಿ ಅದಕ್ಕೆ ಹಿಟ್ಟು ನಾದಿಟ್ಟಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ನೆಂದ್ಕೊಂಡಿದೆ. ಈ ಟೈಮಲ್ಲಿ ನಾವು ನೋಡಿ ಹಿಟ್ಟನ್ನು ಚೆನ್ನಾಗಿ ಇನ್ನೊಂದು ಟೈಮು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಪೂರಿ ಅಳತೆಗೆ ನಾವು ರೂಳಿ ಮಾಡ್ಕೋಬೇಕು. ನೋಡ್ತಾರಲ್ಲ, ನಾವು ಈ ಸೈಜ್ಗೆ ಪೂರಿ ಅಳತೆ ಸೈಜ್ಗೆ ನಾವಿಲ್ಲಿ ಮಾಡ್ಕೊಂಡಿದ್ದೀವಿ. ಇವಾಗ ಪೂರಿ ಹೆಂಗೆ ನಾವು ಲಟ್ಟಿಸ್ಕೊತೀವಿ ಅದೇ ರೀತಿ ನಾವಿಲ್ಲಿ ಹಿಟ್ಟನ್ನು ಲಟ್ಟಿಸ್ಕೋಬೇಕು. ನಾವು ಒಣ ಹಿಟ್ಟು ಹಾಕೋಬೇಕು, ಗೋಧಿ ಹಿಟ್ಟನ್ನು. ನೋಡಿ, ಇದಕ್ಕಿಂತ ಒಂಚೂರು ದೊಡ್ಡ ಸೈಜ್ ಇದ್ದರೆ ಸಾಕಾಗುತ್ತೆ, ತೀರಾ ದೊಡ್ಡ ಸೈಜ್ ಬೇಡ. ನೀವು ಮೊದಲನೇದಾಗಿ ಮಾಡಿದರೂ ಕೂಡ ಈ ರೆಸಿಪಿ ಚೆನ್ನಾಗೇ ಮಾಡ್ಕೋಬೋದು, ಎಲ್ಲಿ ಕೆಡಲ್ಲ. ನಾವು ತೋರಿಸ್ತಿದ್ದೇವಲ್ಲ ಇದೇ ರೀತಿ ಮಾಡ್ಕೊಳ್ಳಿ, ತುಂಬಾ ಈಜಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಂಗೆ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ನೋಡಿ, ನಾವಿಲ್ಲಿ ಎರಡು ಮಾಡ್ಕೊಂಡು ತೋರಿಸಿದ್ದೀವಲ್ಲ ನಿಮಗೆ, ಅದೇ ರೀತಿ ಎಲ್ಲದನ್ನು ನಾವಿಲ್ಲಿ ಮಾಡಿಟ್ಕೊಂಡಿದ್ದೀವಿ. ಇವಾಗ ಸ್ಟವ್ ಹಚ್ಚಿಬಿಟ್ಟು ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀವಿ. ನೋಡ್ಬೋದು, ನಾವಿಷ್ಟು ಪೂರಿನ ಮಾಡಿಟ್ಕೊಂಡಿದ್ದೀವಿ. ನಾವು ಸೇಮ್ ಅದೇ ರೀತಿನೇ ಬೇಯಿಸ್ಕೋಬೇಕು. ನೋಡಿ, ಪೂರಿ ಬೇಯಿಸ್ಕೊತೀವಲ್ಲ ಅದೇ ರೀತಿಯೇ ಎರಡು ಸೈಡು ಸ್ವಲ್ಪ ಕಲರ್ ಬರಬೇಕು, ಆ ಥರ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಬೆಂದರೆ ಸಾಕಾಗುತ್ತೆ. ನೋಡಿ, ಇದು ಕೂಡ ಒಂದು ಸೈಡು ಬೆಂದ ನಂತರ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಇವಾಗ ನಾವು ನಿಮಗೇನು ತೋರಿಸಿದ್ವಲ್ಲ ಅಷ್ಟನ್ನು ಕೂಡ ಫ್ರೈ ಮಾಡಿಕೊಂಡು ಆನಂತರ ನಿಮಗೆ ತೋರಿಸ್ತೀವಿ. ನಾವಿಲ್ಲಿ ವಿಡಿಯೋಕ್ಕೋಸ್ಕರ ಎರಡು ಮಾತ್ರ ತೋರಿಸಿದ್ದೀವಿ ಅಷ್ಟೇ. ಎಲ್ಲದನ್ನು ಫ್ರೈ ಮಾಡೋದು ತೋರಿಸಿದರೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು, ಇಲ್ಲಿ ಈ ಥರ ಕಲರ್ ಬಂದಿದ್ದಾವೆ. ಇಷ್ಟನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಬೆಲ್ಲದ ಪಾಕ ಕೂಡ ತಣ್ಣಗಾಗಿದೆ. ಈ ರೀತಿ ನಾವು ನೋಡಿ ಇಷ್ಟೇ ಬೆಲ್ಲ ಪಾಕದಲ್ಲಿ ಇದನ್ನು ಚೆನ್ನಾಗಿ ಮುಳುಗಿಸ್ಬಿಟ್ಟು ಹಿಂಗೆ ಎತ್ತಿ ಬಿಡ್ಬೇಕು ಮೇಲೆ ಅಷ್ಟೇ. ಮತ್ತೇನು ನೀವು ಅದರಲ್ಲಿ ಹಾಕಿ ಬಿಡೋಂಗಿಲ್ಲ, ಹಂಗೆ ತೆಗೆದುಬಿಟ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ. ನಾವಿಲ್ಲಿ ಇದೇ ಥರನೇ ನಾವು ಮಾಡಿಟ್ಕೊಂಡಿದ್ವಲ್ಲ ಅಷ್ಟೂ ಪೂರಿನ ಈ ರೀತಿ ನಾವು ಪಾಕದಲ್ಲಿ ಎದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀವಿ. ನೋಡಿ, ಇವನ್ನಿಷ್ಟನ್ನು ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಟು ನಾವಿಲ್ಲಿ ಮಾಡಿಟ್ಕೊಂಡಿದ್ವಲ್ಲ ಪೌಡರ್ನ ಅದನ್ನು ಕ್ಲೀನಾಗಿ ಎಲ್ಲ ಕಡೆಗೂ ಚೆನ್ನಾಗಿ ಹಾಕ್ಕೊಂಬಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೋಡಿ ನಾವಿಲ್ಲಿ 3 ಪೂರಿಗೆ ಈ ರೀತಿ ಹಾಕೋದನ್ನ ತೋರಿಸ್ತಾ ಇದ್ದೀವಿ. ಇವಾಗ ಇದು ರೆಡಿಯಾಗಿದೆ, ಸುತ್ಕೊಳ್ಳೋಣ. ನೋಡಿ, ಈ ರೀತಿ ಸುತ್ತಿಬಿಟ್ಟು ಮಕ್ಕಳ ಕೈ ಕೊಟ್ಟರೆ ಅಡ್ಡಾಡ್ಕೊಂತ ತಿಂತಾರೆ, ತುಂಬಾ ಇಷ್ಟಪಡ್ತಾರೆ. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ.
ನೋಡಿ ನಾವು ಇದೇನು 3 ಮಾಡೋದು ತೋರಿಸಿದ್ವಲ್ಲ ಇದೇ ರೀತಿ ಎಲ್ಲದನ್ನೂ ನಾವು ಮಾಡಿಟ್ಕೊಂಡಿದ್ದೀವಿ. ನೋಡಿ ಇದು ಕೂಡ ರೆಡಿ ಆಯಿತು. ಇವಾಗ ನೋಡಿದ್ರಲ್ಲ ಇಷ್ಟು ರೆಡಿ ಆಗಿದ್ದಾವೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.